ಒಮ್ಮೆ ಸುರೇಂದ್ರ ವರ್ಮ ಎಂಬ ನೀತಿಯ ರಾಜನ ಆಳ್ವಿಕೆಯಲ್ಲಿ ಸಮೃದ್ಧ ರಾಜ್ಯವಿತ್ತು. ಜನರ ಜೀವನ ಸುಖವಾಗಿದ್ದರೂ ರಾಜ್ಯದಲ್ಲಿ ಕೆಲವು ಗಲಾಟೆಗಳು, ಕಳ್ಳತನಗಳು, ಜಗಳಗಳು ಹೆಚ್ಚಾಗುತ್ತವೆ. ರಾಜನು ಇವೆಲ್ಲಕ್ಕೆ ಸೂಕ್ತ ಪರಿಹಾರ ಕೊಡುವ ಚಾಣಾಕ್ಷ ಸಲಹೆಗಾರನನ್ನು ಹುಡುಕುತ್ತಿದ್ದ. ಒಂದು ದಿನ ರಾಜನ ಸೈನಿಕರು ಪಟ್ಟಣದ ಬೀದಿಯಲ್ಲಿ ಭಿಕ್ಷೆ ಬೇಡುವ ಗೋಪಾಲ್ ಎನ್ನುವ ಯುವಕನನ್ನು ನೋಡಿದರು. ಅವನು ಬಡವನೇ ಆದರೂ ಮುಖದಲ್ಲಿ ಸದಾ ನಗು, ಮಾತುಗಳಲ್ಲಿ ಬುದ್ಧಿ. ಮಕ್ಕಳ ಜಗಳ, ಹಬ್ಬ ಕಗ್ಗಂಟುಗಳನ್ನು ಕ್ಷಣದಲ್ಲಿ ಬಗೆಹರಿಸುತ್ತಿದ್ದ. ಇದು ರಾಜನ ಕಿವಿಗೆ ತಲುಪಿದಾಗ ಗೋಪಾಲ್ ಅನ್ನು ಅರಮನೆಗೆ ಕರೆಸುವಂತೆ ಆದೇಶಿಸಿದ. ಗೋಪಾಲ್ ಅರಮನೆಗೆ ಬಂದಾಗ ರಾಜನು ಅವನಿಗೆ ಪರೀಕ್ಷೆ ಕೊಡಲು ಯೋಚಿಸಿದ. ನ್ಯಾಯದ ಸಂಕೇತ ಇರುವ ಪೆಟ್ಟಿಗೆಯನ್ನು ಹುಡುಕು ಎಂದು 3 ಪೆಟ್ಟಿಗೆಗಳನ್ನು ತೋರಿಸಿದ. ಗೋಪಾಲ್ ಅವನ್ನು ತಾಳಾಗಿ ಮುತ್ತಿಬಿಟ್ಟು ಗುರುತು ನೋಡಿ ಸರಿಯಾದ ಪೆಟ್ಟಿಗೆಯನ್ನೇ ತೆರೆದ. ಅದರಲ್ಲಿ ಚಿನ್ನದ ಗಂಟೆ ಇತ್ತು. ರಾಜನು ಬೆರಗಾದನು. ನಿನ್ನ ಬುದ್ಧಿ ರಾಜ್ಯಕ್ಕೆ ಉಪಯೋಗವಾಗಬೇಕು ಎಂದು ಗೋಪಾಲನ್ನು ತನ್ನ ಬಳಿಯೇ ಇಟ್ಟುಕೊಳ್ಳಲು ನಿರ್ಧರಿಸಿದ. ಗೋಪಾಲ್ ಜನರ ಸಮಸ್ಯೆಗಳನ್ನು ಸರಳವಾಗಿ ಪರಿಹರಿಸುತ್ತಿದ್ದಂತೆ ರಾಜ್ಯದ ಜನರು ಅವನ ಜಾಣ್ಮೆಯನ್ನು ಮೆಚ್ಚಿದರು. ಗಲಾಟೆ, ಅನುಮಾನ, ಅನ್ಯಾಯ ಎಲ್ಲದರಿಗೂ ಗೋಪಾಲ್ ಬಳಿ ಸರಿಯಾದ ಉತ್ತರ ಇತ್ತು. ರಾಜನ ವಿಶ್ವಾಸವು ದಿನೇ ದಿನೇ ಹೆಚ್ಚಾಗುತ್ತಿತು. ಒಂದು ದಿನ ರಾಜ್ಯದ ಖಜಾನೆ ಕಳ್ಳತನವಾಯಿತು. ಗೋಪಾಲ್ ತನಿಖೆ ನಡೆಸಿ ಸುಳಿವು ಹಿಡಿದು ಕಳ್ಳನೇ ರಾಜನ ಆಪ್ತ ಯೋಧನೆಂದು ಪತ್ತೆ ಹಚ್ಚಿದ. ರಾಜ್ಯದಲ್ಲಿ ಗೋಪಾಲ್ನ ಹೆಸರು ಇನ್ನೂ ಎತ್ತರಕ್ಕೆ ಏರಿತು. ಆದರೆ ದೊಡ್ಡ ಘಟನೆ ಮುಂದೆ ಇತ್ತು. ರಾಜ ಸುರೇಂದ್ರ ವರ್ಮನ ಆರೋಗ್ಯ ನಿಧಾನವಾಗಿ ಕುಗ್ಗುತ್ತಿತ್ತು. ಸಾಯಂಕಾಲದ ಮಹಾಸಭೆಯಲ್ಲಿ ರಾಜನು ಕುಳಿತು ಊಟಕ್ಕೆ ಕೈ ಹಾಕುತ್ತಿದ್ದಾಗ ಗೋಪಾಲ್ ಗಮನಿಸಿದನು. ಪಕ್ಕದಲ್ಲೇ ನಿಂತಿದ್ದ ಅಡುಗೆಗಾರನ ಕಣ್ಣುಗಳಲ್ಲಿ ಅಸಹಜ ಭಯ. ಗೋಪಾಲ್ ತಟ್ಟೆಯನ್ನು ರುಚಿಸುವ ಮುನ್ನವೇ ನಿಲ್ಲಿಸಿ ಬಟ್ಟಲಿನ ನೀರನ್ನು ವಾಸನೆ ನೋಡುವಂತೆ ಕೇಳಿದ. ಅವನು ಸಣ್ಣ ವಾಸನೆ ನೋಡಿ ತಡವರಿಸುವುದೇ ಇಲ್ಲ, ಅದರಲ್ಲಿ ವಿಷವಿದೆ ಎಂದು ಅವನ ಬುದ್ಧಿ ಹೇಳಿತು. ಅವನು ತಕ್ಷಣ ರಾಜನ ಕೈ ಹಿಡಿದು ತಡೆಯಿದ. ಸಭೆ ತಬ್ಬಿಬ್ಬಾಗಿತು. ಗೋಪಾಲ್ ಅಡುಗೆಗಾರನನ್ನು ಪ್ರಶ್ನಿಸಿ ಅವನನ್ನೇ ಅಲ್ಲಿರುವ ಒಬ್ಬ ರಾಜಕೀಯ ದ್ವೇಷಿ ವ್ಯಕ್ತಿ ಬಲವಂತ ಮಾಡಿ ವಿಷ ಹಾಕಿಸಿದ್ದನು ಎಂಬ ಸತ್ಯ ಹೊರತಂದನು. ಆ ವ್ಯಕ್ತಿಯನ್ನು ಬಂಧಿಸಲಾಯಿತು. ರಾಜ ಸುರೇಂದ್ರ ವರ್ಮ ಗೋಪಾಲ್ನು ಕಣ್ಣೀರಿನಿಂದ ನೋಡಿ, ನನ್ನ ಪ್ರಾಣವನ್ನೇ ಉಳಿಸಿದೆಯಾ? ನೀನೇ ನನ್ನ ರಾಜ್ಯಕ್ಕೆ ಯೋಗ್ಯನಾದ ಮುಂದಿನ ನಾಯಕ ಎಂದನು. ಸಮಸ್ತ ಜನರ ಸಮ್ಮುಖದಲ್ಲಿ ಗೋಪಾಲ್ಗೆ ಗೌರವದ ಕಿರೀಟ ತೊಡಿಸಲಾಯಿತು. ಭಿಕ್ಷೆ ಬೇಡಿ ಬದುಕಿದ್ದ ಗೋಪಾಲ್ ತನ್ನ ಬುದ್ಧಿ, ಧೈರ್ಯ ಮತ್ತು ನೀತಿಯ ಮೂಲಕ ರಾಜ್ಯದ ಎಲ್ಲರ ಪ್ರೀತಿಯ ರಾಜನಾದ.